ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 6ನೇ ಕಂತಿನ ಹಣದ ಬಗ್ಗೆ ನೀವು ನಮಗೆ ಕೇಳ್ತಾ ಇದ್ರಿ. ಯಾವಾಗ ಹಣವನ್ನು 6ನೇ ಕಂತಿನ ಹಣವನ್ನು ಇನ್ನು ತನಕ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಗೆಳೆಯರೆ, ಅವರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಅನ್ನು ಹೇಳುತ್ತೇನೆ ಮತ್ತು 7ನೇ ಕಂತಿನ ಹಣವನ್ನು ಇನ್ನು ಏಕೆ ಮತ್ತು ಯಾವಾಗ ಬರುತ್ತದೆ ಅಂತಾನು ಕೇಳ್ತಾ ಇದ್ರಿ ಮತ್ತು ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಗೆಳೆಯರೆ, ಆದಷ್ಟು ಬೇಗನೆ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೀವು ನೋಡಬೇಕು ಮತ್ತು ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇದೇ ತರ ಸಪೋರ್ಟ್ ಅನ್ನು ನಮಗೆ ಕೊಡ್ತಾ ಇರಿ. ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೆಳೆಯರೆ, ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಈಗಾಗಲೇ ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಿಗೆ ಮಾತ್ರ 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಮತ್ತು ಉಳಿದ ಜಿಲ್ಲೆಗಳಿಗೆ 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಆದೇಶದಲ್ಲಿ ಕರ್ನಾಟಕ ರಾಜ್ಯ ತೊಡಗಿದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯಿಂದ 6ನೇ ಕಂತಿನ ಹಣವನ್ನು ಫೆಬ್ರವರಿ ಮುಗಿಷ್ಟರಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ. ನೋಡಿ ಗೆಳೆಯರೆ, 7ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತಾನೆ ಹೇಳ್ತಾ ಇದ್ರಿ. ಗೆಳೆಯರೆ, 7ನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನಲ್ಲಿ ಬಂದ್ರು ಬರಬಹುದು ಅಂತಾನೆ ಹೇಳ್ತಾ ಇದೀನಿ. ಮಾರ್ಚ್ ತಿಂಗಳಲ್ಲಿ 7ನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಬರುತ್ತದೆ ಮತ್ತು 6ನೇ ಕಂತಿನ ಹಣವನ್ನು ಕೂಡ ಫೆಬ್ರವರಿ ತಿಂಗಳಲ್ಲಿ ಮುಗಿಷ್ಟರಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ ಮತ್ತು ಒಬ್ಬೊಬ್ಬರಿಗೆ ಹಣವನ್ನು ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರಿ. 5ನೇ ಮತ್ತು 6ನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರಿ. ಗೆಳೆಯರೆ ನೋಡಿ, 5ನೇ ಕಂತಿನ ಪೆಂಡಿಂಗ್ ಹಣ ಇರುವುದರಿಂದ ಮತ್ತು 5 ಮತ್ತು 6ನೇ ಕಂತಿನ ಹಣವನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಟೋಟಲ್ ಆಗಿ ಒಂದೇ ದಿನಕ್ಕೆ 4,000 ರೂಪಾಯಿ ಜಮಾವನ್ನು ಆಗುತ್ತದೆ ಮತ್ತು ನಿಮ್ಮ ಪಾಸ್ಬುಕ್ ಅನ್ನು ನೀವು ಒಂದ್ಸಲ ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಸಿಕೊಳ್ಳಿ. ನಿಮ್ಮ ಪಾಸ್ಬುಕ್ ಅನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ. ಜಮಾವನ್ನು ಆದ್ರೆ ಆಗಿರುತ್ತವೆ. ಸೊ ಗೆಳೆಯರೆ, 6ನೇ ಕಂತಿನ ಹಣವನ್ನು ಕೂಡ ಖಂಡಿತವಾಗಿ ಫೆಬ್ರವರಿ ತಿಂಗಳು ಮುಗಿಷ್ಟರಲ್ಲೇ ಜಮಾ ಖಂಡಿತವಾಗಿಯೂ ಆಗುತ್ತದೆ ಮತ್ತು 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಜಮಾವನ್ನು ಆಗುವ ಪ್ಲಾನ್ ಕೂಡ ಇದೆ. ಗೆಳೆಯರೆ ನೋಡಿ, ಇದಿಷ್ಟು ಈ ದಿನದ ವಿಡಿಯೋ. ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ನಾವು ನಿಮಗೆ ಬೇಕಾದಂತಹ ಕೆಲವು ದಿನನಿತ್ಯದ ಅಪ್ಡೇಟ್ ಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಗೆಳೆಯರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ನಮಸ್ಕಾರ.